ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮುಂದುವರಿತಾ ಇದೆ. ಎಚ್ಡಿ ಕೋಟೆಯಲ್ಲಿ ಜನರ ನಿದ್ರೆಗೆಡಿಸಿದೆ ಚಿರತೆ. ಇನ್ನು ಜನರ ನಿದ್ರೆಗೆಡಿಸಿದಂತಹ ಚಿರತೆ ಕೊನೆಗೂ ಲಾಕ್ ಆಗಿದೆ. ಎಚ್ಡಿ ಕೋಟೆ ತಾಲೂಕಿನ ಆಲ್ತಾಳ ಮಂಡಿ ಹೊಂಡೆ ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ. ಜಮೀನಿನಲ್ಲಿ ಬೋನಿಗೆ 5 ವರ್ಷದ ಚಿರತೆ ಬಿದ್ದಿದೆ. 5 ವರ್ಷದ ಗಂಡು ಚಿರತೆ ಅಧಿಕಾರಿಗಳು ಇಟ್ಟಂತಹ ಬೋನಿಗೆ ಬಿದ್ದಿದೆ. ಇನ್ನು ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಅಂತ ಕಾರ್ಯಾಚರಣೆ ಕೂಡ ನಡೆಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಬೋನುಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಹೀಗಾಗಿ ಅಧಿಕಾರಿಗಳು ಅಳವಡಿಕೆ ಮಾಡಿದ್ದಂತಹ ಬೋನಿಗೆ 5 ವರ್ಷದ ಗಂಡು ಚಿರತೆ ಸಿಕ್ಕಾಕೊಂಡಿದೆ. ಜಾನುವಾರುಗಳನ್ನು ಬಲಿ ಪಡೆದು ಆ ಚಿರತೆ ಆತಂಕವನ್ನೇ ಸೃಷ್ಟಿ ಮಾಡಿತ್ತು. ಅರಣ್ಯಾಧಿಕಾರಿ ಪೂಜಾ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಕಾರ್ಯಾಚರಣೆ ನಡೆಸಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊನೆಗೂ ಚಿರತೆಯನ್ನ ಹಿಡಿದು ಇದೀಗ ಕಾಡಿನತ್ತ ಈ ಒಂದು ಚಿರತೆಯನ್ನ ರವಾನೆ ಮಾಡಲಾಗ್ತಾ ಇದೆ. ಕರನು ತಿಂದಿಲ್ಲ ಇದು ಕಣ ಹಾಕು ಇಲ್ಲಿ ಇದು ಬೋನು ಬಿದ್ದಿತ್ತು. ಬಾಲ ನೋಡಿ ಎಷ್ಟು ಇದು ಇದಕ್ಕೆ ಇಷ್ಟು ದೂರ ಅದರ ಬಾಲ ಒಂದು 6 ತಿಂಗಳಿಂದ ಈ ಕಡೆ ನಮ್ಮ ಸುತ್ತಮುತ್ತ ಘಟನೆಯಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಸುತ್ತಾಡ್ತಾ ಇತ್ತು. ಇದರಿಂದ ಜನರು ಭಯಭೀತರಾಗಿದ್ದರು. ರಾತ್ರಿ ಟೈಮೆಲ್ಲ ಹೋಗಕ್ಕೆ ತುಂಬ ಹಿಂಸೆ ಆಗ್ತಾ ಇತ್ತು. ಏನು ಮಾಡಿದ್ರು, ಇವಾಗ ಮೊನ್ನೆ ತಾನೇ ನಮ್ಮ ಪಕ್ಕದ ವಿಶ್ವಮೇನ ಜಮೀನಲ್ಲಿ ಕರುಣ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಅವರು ಜಮೀನಿಗೆ ಕಿರ್ಚಾಟ ಮಾರಾಟ ಕರುಣ ಅಲ್ಲಾಗಿದ್ದು ಚಿಕ್ಕ ಬರಾಲೆ ಇತ್ತು. ಇದನ್ನು ಅರಣ್ಯ ಇಲಾಖೆ ಕೆಲಸ ಅರಣ್ಯ ಇಲಾಖೆ ಬಂದು ಹೋಗಿದ್ರು. ಹೋಗಿದ್ದು ಅದು ಮಾರನೆಗೆ ಚಿರತೆ ಬಿದ್ದಿದೆ. ರಾತ್ರಿಯಲ್ಲಿ ಚಿರತೆ ಬಿದ್ದಿದೆ. ಇವತ್ತು 5-6 ವರ್ಷದ ಗಂಡು ಚಿರತೆ ಅಂತ ಹೇಳ್ಬೋದು. ತುಂಬ ಇದಾಗಿದೆ. ಇದನ್ನು ಸೆರೆ ಹಿಡಿದಿದ್ದಾರೆ ಈಗ ಅರಣ್ಯ. ಈ ಚಿರತೆ ಒಂದು 6 ತಿಂಗಳಿಂದ ಈ ಕಡೆ ನಮ್ಮ ಸುತ್ತಮುತ್ತ ಘಟನೆಯಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಸುತ್ತಾಡ್ತಾ ಇತ್ತು. ಇದರಿಂದ ಜನರು ಭಯಭೀತರಾಗಿದ್ದರು. ರಾತ್ರಿ ಟೈಮೆಲ್ಲ ಹೋಗಕ್ಕೆ ತುಂಬ ಹಿಂಸೆ ಆಗ್ತಾ ಇತ್ತು. ಏನು ಮಾಡಿದ್ರು, ಇವಾಗ ಮೊನ್ನೆ ತಾನೇ ನಮ್ಮ ಪಕ್ಕದ ವಿಶ್ವಮೇನ ಜಮೀನಲ್ಲಿ ಕರುಣ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಅವರು ಜಮೀನಿಗೆ ಕಿರ್ಚಾಟ ಮಾರಾಟ ಕರುಣ ಅಲ್ಲಾಗಿದ್ದು ಚಿಕ್ಕ ಬರಾಲೆ ಇತ್ತು. ಇದನ್ನು ಅರಣ್ಯ ಇಲಾಖೆ ಕೆಲಸ ಅರಣ್ಯ ಇಲಾಖೆ ಬಂದು ಹೋಗಿದ್ರು. ಹೋಗಿದ್ದು ಅದು ಮಾರನೆಗೆ ಚಿರತೆ ಬಿದ್ದಿದೆ. ರಾತ್ರಿಯಲ್ಲಿ ಚಿರತೆ ಬಿದ್ದಿದೆ. ಇವತ್ತು 5-6 ವರ್ಷದ ಗಂಡು ಚಿರತೆ ಅಂತ ಹೇಳ್ಬೋದು. ತುಂಬ ಇದಾಗಿದೆ. ಇದನ್ನು ಸೆರೆ ಹಿಡಿದಿದ್ದಾರೆ ಈಗ.